voice call from 97407-26711. ಹಾಗಾಗಿ ನರೇಂದ್ರ ಮೋದಿಯವರನ್ನು ಯಾರೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳು ಆಗ್ತಾರೆ. ಅದರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ನಮಗೆ ಹಾಲಿ ಸಂಸದರು ಯಾರಿದ್ದರು ಎಸ್ ಮುನಿಸ್ವಾಮಿ ಅವರು ಕೂಡ ನಮಗೆ JDSಗೆ ಟಿಕೆಟ್ ಬಂದಾಗ ಅವರು ಯಾವುದೇ ರೀತಿಯಾದಂಥ ಬೇಸರ ವ್ಯಕ್ತಪಡಿಸಲಿಲ್ಲ. ನಮ್ಮ ಜೊತೆಗೂಡಿ ಇವತ್ತು ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿ ಇವತ್ತು ಬಹಳ ವಿಶೇಷವಾಗಿ ಕೆಲವರೆಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು, ಟಿಕೆಟ್ ತಪ್ಪೋಗಿದ್ದಕ್ಕೆ ಬರ್ತಾರೋ ಇಲ್ವೋ ಅಂತ ಹೇಳಿ. ಇವತ್ತು ನಿಜವಾಗ್ಲೂ ಕೂಡ ಅಂತ ಕೆಲಸ ಆಗಲಿಲ್ಲ. ಮುನಿಸ್ವಾಮಿ ಅವರು ಇವತ್ತು ಮಲ್ಲೇಶ್ ಬಾಬು ಅವರು ಗೆದ್ದರೆ ನಾನು ಗೆದ್ದಾಗೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೆ ಕಾಲು ಚಕ್ರ ಕಟ್ಟಿಕೊಂಡು ತಿರುಗಿ ಅವರು ಕೂಡ ನಮ್ಮ ಗೆಲುವಿಗೆ ಹೆಚ್ಚು ಶ್ರಮ ಹಾಕಿ ಇವತ್ತು ನಮ್ಮ ಗೆಲುವಿನ ಒಂದು ತಡವನ್ನು ದಾಟಿಸಿರ್ತಕ್ಕಂಥವರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ನಮ್ಮ ಹಾಲಿ ಸಂಸದರಾಗಿರ್ತಕ್ಕಂಥ ಮುನಿಸ್ವಾಮಿ ಅವರು. ಅದರ ಜೊತೆಗೆ ನಾವು ಮಾಲೂರಿನಲ್ಲಿ ನಮ್ಮ ಗೂಡಿ ವಿಜಯ್ ಕುಮಾರನ್ನು ತಗೊಳ್ಳುವಂಥದ್ದಕ್ಕೆ ನಮ್ಮ ಈ ಒಂದು ಸರ್ಕಾರದಿಂದ ಸುಮಾರು 200-300 ಮಂತ್ರಿಗಳು ಏನು ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರು. ವಿಜಯ್ ಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಅವರ ಬೆಂಬಲವನ್ನು ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ರು. ನನಗೆ ರಾಜಕೀಯ ಗುರುಗಳಾದಂಥ ಅರವಿಂದ ಲಿಂಬಾವಳಿಯವರು, ನಾನು ಮತ್ತು ಅರವಿಂದ ಲಿಂಬಾವಳಿಯವರು ಒಂದು ಖಾಸಗಿ ಹೋಟೆಲಲ್ಲಿ ವಿಜಯ್ ಕುಮಾರ್ ಅವರನ್ನು ಸಂಪರ್ಕ ಮಾಡಿ ನಾವು ವಿಜಯ್ ಕುಮಾರ್ ಅವರನ್ನು ಕೂಡ ಉಡಿ ವಿಜಯ್ ಕುಮಾರ್ ಅವರನ್ನು ಕೂಡ ನಾವು ನಮ್ಮ ಒಂದು ಮೈತ್ರಿ ಪಕ್ಷಗಳ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀವು ಕೊಡಲೇಬೇಕು ಅಂತ ಹೇಳಿ ಮಾತನಾಡಿದಾಗ ಅವರು, ಯಾಕೆಂದರೆ ನಮಗೂ ಅವ್ರಿಗೂ ನಿಕಟ ಒಂದು ಸಂಬಂಧ ಮಹಾದೇವಪುರ ಕ್ಷೇತ್ರದಲ್ಲಿ, ಹಾಗಾಗಿ ನಾನು ಅರವಿಂದ್ ಲಿಂಬಾವಳಿ ಜೊತೆಯಲ್ಲಿ ಒಡಗೂಡಿ ಇಲ್ಲಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಆಯಿತು, ಒಂದು ಪೂರ್ವಭಾವಿ ಸಭೆ ಆಯಿತು. ಆ ಸಭೆಯಲ್ಲಿ ಭಾಗವಹಿಸಿ ಆನಂತರ ಹೊಸಕೋಟೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಇಟ್ಕೊಂಡು ದೇಶದ ಇವತ್ತು ನಾವು ಇಬ್ಬರು ಕೂಡ ಮಾತನಾಡ್ತೇವೆ. ಎಷ್ಟು ಚೆನ್ನಾಗಿ ಇವತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದು ಯಾವ್ಯಾವ ರೀತಿ ವಂಚನೆಯನ್ನು ಮಾಡಿದ್ರು ಅಂತ ಹೇಳಿ 5 ಗ್ಯಾರಂಟಿಗಳಲ್ಲಿ ಯಾವ್ಯಾವ ರೀತಿ ಮೋಸ ಆಗಿತ್ತು ಅನ್ನೋದನ್ನೆಲ್ಲ ಎಳೆಯಾಗಿ ನಾವು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಮಾತನಾಡ್ತಾ ಇದ್ದೆ. ಮತ್ತು ಗೋಪಿಯಣ್ಣವರು ಕೂಡ ಅವರದೇ ಶೈಲಿಯಲ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಮಾತನಾಡಿ, ಅಂದರೆ ನಾವು ಇಬ್ಬರೂ ನಾಯಕರುಗಳು ವಿಶೇಷವಾಗಿ ಎಳೆಯಾಗಿ ಜನರಿಗೆ ಮನವರಿಕೆಯನ್ನು ಮಾಡಿ ಆ ಮನವರಿಕೆ ಮಾಡಿರ್ತಕ್ಕಂಥ ಕಾರಣ ಇವತ್ತು ಆ 29,000 ಏನು ಮುನ್ನಡೆ ಇದ್ರು ಅವರು ವಿಧಾನಸಭೆಯಲ್ಲಿ, ಇವತ್ತು ಅದನ್ನು ಹಿಂದೆ ಹಾಕಿ ಇವತ್ತು 7,250 ಮತಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ಇವತ್ತು ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ನಾವು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶದಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 17 ಸ್ಥಾನ ಭಾರತೀಯ ಜನತಾ ಪಕ್ಷ, ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ 17 ಜನ ಗೆದ್ದಿದ್ದಾರೆ. JDS ಪಕ್ಷದಿಂದ ಇವತ್ತು ಮೈತ್ರಿ ಅಭ್ಯರ್ಥಿಗಳು 2 ಗೆದ್ದಿದ್ದೇವೆ. ಒಟ್ಟು 28ರಲ್ಲಿ 19 ಕ್ಷೇತ್ರಗಳಲ್ಲಿ ನಾವು ಇವತ್ತು ಜಯಶಾಲಿಯಾಗಿದ್ದೇವೆ. ಹಾಗಾಗಿ ಇಡೀ ದೇಶದ ಜನರ ಕನಸು ಇವತ್ತು 3ನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಶಯವನ್ನು ಹೊಂದಿದ್ದು 3ನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.
ಇನ್ನೂ ಎಣಿಕೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಬಹುಶಃ 297 ಆಸುಪಾಸಿನಲ್ಲಿ 300 ಆಸುಪಾಸಿನಲ್ಲಿದೆ. 2 ತಿಂಗಳಿಂದ ಏಪ್ರಿಲ್ ಮತ್ತು ಮೇ 2 ತಿಂಗಳಲ್ಲಿ 7 ಹಂತಗಳ ಚುನಾವಣೆ ನಡೆದಿದ್ದು, ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಏಪ್ರಿಲ್ 26ನೇ ತಾರೀಕು 14 ಕ್ಷೇತ್ರಗಳಲ್ಲಿ ಮತ್ತು ಮೇ 7ನೇ ತಾರೀಕು 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿತ್ತು. ಒಟ್ಟು 543 ಕ್ಷೇತ್ರಗಳಿಗೆ ಇಡೀ ಭಾರತ ದೇಶದಲ್ಲಿ 7 ಹಂತಗಳಲ್ಲಿ ಚುನಾವಣೆ ನಡೆದಿತ್ತು. ಬಹಳ ಮಹತ್ವವಾದಂಥ ಈ ಚುನಾವಣೆಯಲ್ಲಿ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್.ಡಿ.ಎ ಪಕ್ಷದ ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆಯನ್ನು ಮಾಡಿದರು. ನಾವು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ JDSನ ಶಾಸಕರು, ಮಾಜಿ ಶಾಸಕರು ಮತ್ತು BJPಯ ಎಲ್ಲ ಮಾಜಿ ಶಾಸಕರು, BJPಯ ಮುಖಂಡರು ಮತ್ತು 2 ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಒಗ್ಗಟ್ಟಾಗಿ ನಮ್ಮ ಆ ಕೆಲಸವನ್ನು ನೋಡಿದಾಗ ಬಹುಶಃ ಚುನಾವಣಾ ನಡೆಯುವಂಥ ಸಂದರ್ಭದಲ್ಲಿ ನಾವು ಏನು ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾವು ಗೆಲುವನ್ನು ಸಾಧಿಸ್ತೀವಿ ಎನ್ನುವಂಥ ಒಂದು ವಿಶ್ವಾಸ ನಮಗೆ ಬಂದಿತ್ತು. ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 29,000 ಹಿನ್ನಡೆ ಇದ್ವಿ. ಆದರೆ ಈ 29,000 ಹಿನ್ನಡೆಯಿಂದ ಇರತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬಹಳ ಲಘುವಾಗಿ ಕೂಡ ಮಾತನಾಡ್ತಾ ಇದ್ರು. 29ರಲ್ಲಿ 9 ಹೋದ್ರೂ ಕೂಡ 20 ನಾವು ಹಿಡಿರ್ತೀವಿ ಎನ್ನುವಂಥ ಲೆಕ್ಕಾಚಾರಗಳೆಲ್ಲ ಹಾಕ್ಕೊಂಡಿದ್ವಿ. ಆದರೆ ನಾವು ನಿಜವಾಗ್ಲೂ ಕೂಡ ನಾನು ಮತ್ತು ವೇಣುಗೋಪಾಲ್ ಅವರು ಬೆಳಗ್ಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡ್ತಾರೆ. ಅವರು ಯಾವತ್ತೂ ಜೊತೆಯಲ್ಲಿ ಇರ್ತಾರೆ. ಈ ಪಕ್ಷನ ಕೋಲಾರ ಜಿಲ್ಲೆಯಲ್ಲಿ, ರಾಜ್ಯದಾದ್ಯಂತ ಮತ್ತು ಪಕ್ಕದ ಸ್ಟೇಟು ಆಂಧ್ರ ಪ್ರದೇಶದಲ್ಲಿ ಅವರು ಕ್ಯಾನ್ವಾಸ್ ಮಾಡಿ ಒಳ್ಳೆ ಹೆಸರು ಗಳಿಸಿದ್ರು. ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ? ನಮ್ಮ ಜೊತೆ ಸಲಹೆ ಇರ್ತಾರೆ, ಮಾರ್ಗದರ್ಶನ. ನಿಮ್ಮ ಜೊತೆಯಲ್ಲಿ ಇರೋದಿರಲಿ, ನೀವು ರಾಜ್ಯಸಭೆಗೆ ಕೊಡಬೇಕು ಅಂತ ಒತ್ತಾಗ್ತಾ ಇದ್ದೀವಿ. ಗೋಕರ್ಣ ಅವರೇ, ಮುನ್ಸ್ವಾಮಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದು ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಲೋಕಸಭಾ ಚುನಾವಣೆ ಫಲಿತಾಂಶ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ 7,250 ಮತಗಳು ಚಿಂತಾಮಣಿ ಜನತೆ ಇವರು ಕೊಟ್ಟಿರೋದಕ್ಕೆ ಅವರು ಮೊದಲು ಅಭಿನಂದನೆ ಸಲ್ಲಿಸ್ತಾರೆ. ಈ ಎಲೆಕ್ಷನ್ ಚಟುವಟಿಕೆಗಳು ಸುಮಾರು 70 ದಿವಸದಿಂದ ನಡೀತಾ ಇದೆ. ನಮ್ಮ JK ಕೃಷ್ಣರೆಡ್ಡಿ ಅಣ್ಣವರು 2 ಸಲ ಗೆದ್ದು ಅವರೊಂದು ಕಾರ್ಯರೂಪ ನಾವು ಪಂಚಾಯಿತಿಗಳ ಮುಖಾಂತರ ಹೋಗೋಣ, ಜನಗಳಿಗೆ ನಾವು ತಿಳಿಸೋಣ, ಇವರ ವೈಫಲ್ಯಗಳನ್ನ ಜನಗಳಿಗೆ ತಿಳಿಸೋಣ ಅಂತೇಳಿ ಒಂದು ಪಂಚಾಯಿತಿ ಕಾರ್ಯಕ್ರಮಗಳು ಹಮ್ಮಿಕೊಂಡು ಕೂಲಂಕುಷವಾಗಿ ಇವತ್ತು 2,000 ನೀವು ಕೊಡುವಂಥ ದುಡ್ಡಿಂದ ಜೀವನ ನಡೆಯಲ್ಲ, ಉದ್ಯೋಗ ಬೇಕು, ಅವರುಗಳು ಕೈ ತುಂಬ ಸಂಪಾದನೆ ಮಾಡುವಂಥ ಕೆಲಸ ತೋರಿಸಬೇಕು ಅಂತೇಳಿ ನಾವು ಮಾಡಿದಂಥ ಪ್ರಚಾರ ಪ್ರತಿಯೊಬ್ಬರಿಗೂ ಮನ ತಾಗಿ ಇವತ್ತು ಹಿನ್ನಡೆಯಾಗಿ 29,000 ಗೆದ್ದಂಥ ಅಂತರ ಇವತ್ತು 36,000 ಅಂತರದಲ್ಲಿ ಇವತ್ತು ನಾವು ಮುನ್ನಡೆ ಸಾಧಿಸಿದ್ದೀವಿ.
MP ಎಲೆಕ್ಷನ್. ಇವತ್ತು NDA ಮೈತ್ರಿಕೂಟದಿಂದ ಚಿಂತಾಮಣಿಯಲ್ಲಿ ಕೋಲಾರ ಡಿಸ್ಟಿಕ್ 8 ಕ್ಷೇತ್ರಗಳು ಚಿಂತಾಮಣಿ ಒಳಗೊಂಡು ಎಲ್ಲ ಕಡೆಯೂ ಸಹಕಾರ ಕೊಟ್ಟು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಒಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಚಿಂತಾಮಣಿಯಲ್ಲಿ ಮೊದಲಿನಿಂದಲೂ ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಕಂಡುಬಂದಿಲ್ಲ. ನಾವು ಒಟ್ಟಾಗಿ ಕೆಲಸ ಮಾಡಿ ಈ ರಿಸಲ್ಟ್ ಬರೋದಕ್ಕೆ ನಾಯಕರು, ಕಾರ್ಯಕರ್ತರು, ಎಲ್ಲರೂ ಲೀಡರ್ಗಳು ಸಂತೋಷವಾಗಿ ಕೆಲಸ ಮಾಡಿರ್ತಾರೆ. ಇವರು ಕೊಟ್ಟಂಥ ಆಸೆಗಳು ಈಡೇರಲ್ಲ. ಪಕ್ಕದ ರಾಜ್ಯದ ಚುನಾವಣೆ ಆಂಧ್ರ ಪ್ರದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು, ಸರ್ಕಾರ ಖಜಾನನ ದಿವಾಳಿ ಮಾಡಿ ಜನಗಳಿಗೆ 5,000, 4,000, 10,000 ಅಂತೇಳಿ ಒಂದು ಆಟೋ ಡ್ರೈವರ್ಗಳಿಂದ ಹಿಡಿದು ಟ್ಯಾಕ್ಸಿ ಡ್ರೈವರ್ಗಳ ತನಕ ಕುಕ್ಕುಂಕಾಯಿ ಕೊಟ್ಟಂಗೆ ಎಲ್ಲ ದುಡ್ಡು ಹಚ್ಚಿಬಿಟ್ಟು ಇವತ್ತು 175 ಸೀಟಿಂದ 12 ಸೀಟಿಗೆ ಗೆದ್ದಿದ್ದಾರೆ. ಅಭಿವೃದ್ಧಿ ಮಾಡುವಂಥದ್ದು ಜನಕ್ಕೆ ದುಡ್ಡು ಕೊಟ್ಟರೆ ಅಭಿವೃದ್ಧಿ ಆಗಲ್ಲ. ಜನಗಳು ಬದುಕೋರಿಗೆ ಉದ್ಯೋಗಗಳು, ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಇವೆಲ್ಲ ಉಣಿಸಿದ್ರೆ ಅದು ಅಭಿವೃದ್ಧಿ ಹೊಂದುತ್ತದೆ ಅಂತೇಳಿ ದೇಶ ನಂಬಿರೋದು, ರಾಜ್ಯ ನಂಬಿರೋದು. ಆದ್ದರಿಂದ ಈ ರಾಜ್ಯ ಸರ್ಕಾರ ಇವತ್ತು ನೆಪ ಮಾತ್ರಕ್ಕೆ ಯಾರಿಗೂ ಕೊಟ್ಟಿದ್ದೀನಿ ಅಂತ 2,000, 3,000 ಇದರಿಂದ ಯಾರು ಜೀವನ ಮಾಡೋಕ್ಕೂ ಆಗಲ್ಲ. ಇದರಿಂದ ಅವರು ಮಕ್ಕಳು ಮದುವೆಗಳು ಮಾಡೋಕ್ಕೂ ಆಗಲ್ಲ. ಯಾವುದೇ ರೀತಿ ತೊಂದರೆ ಆಗ್ತದೆ. ಕಷ್ಟ ಬೀಳೋದಕ್ಕೆ ಅವ್ರಿಗೆ ಕೆಲಸ ಕೊಡಿ, ಅದೇ 20,000, 30,000 ಸಂಬಳ ಕೊಡಿ ಅಂತೇಳಿ ಕೇಳುವಂಥ ಕಾಲ ಬರ್ತಾ ಇದೆ. ಇವತ್ತು BJPಯಲ್ಲೂ ನಮ್ಮ ಚಿತ್ರದುರ್ಗ ಅರ್ಧ ಮಧ್ಯ ಕರ್ನಾಟಕ ತನಕ ಬೆಂಗಳೂರು ಸ್ಲೀಪ್ ಆಗಿ BJP ಬಂದಿದೆ. ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಈ ಭಾಗದಲ್ಲಿ BJP ಗೆಲ್ಲಿಸಿ ಎಲ್ಲ ಸೀಟುಗಳು ಗೆಲ್ಲಿಸಿದ್ದಾರೆ. ಆದ್ದರಿಂದ ಮುಂದೆ ಒಗ್ಗಟ್ಟಾಗಿ NDA ಪಕ್ಷ ಕೆಲಸ ಮಾಡಿ ಈ ದೇಶದಲ್ಲಿ ಪ್ರಗತಿ ತರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಸಂಕಲ್ಪ. ಈ ದೇಶದಲ್ಲಿ ಇನ್ನು 5 ವರ್ಷದಲ್ಲಿ ಮಹತ್ವಾಕಾಂಕ್ಷೆಯ ಸಾಧನೆಗಳು ಮಾಡಿ ತೋರಿಸ್ಬೇಕು. 100 ದಿನದಲ್ಲಿ NDA ಪಕ್ಷ ಸಾಧನೆಗಳು ತೋರಿಸ್ಬೇಕು ಅಂತ ಎಲ್ಲ ಇವತ್ತು ನಿತೀಶ್ ಕುಮಾರ್ನಾಗ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಆಗ್ಬೋದು ಕದಲಿಸ್ತಾ ಇದ್ದಾರೆ. ಅವ್ರು ಯಾವತ್ತೂ BJP ಬಿಟ್ಟು ಹೋಗಲ್ಲ. BJP ಪಕ್ಷದಲ್ಲಿ ಇರೋದ್ರಿಂದ ನಾವು ಇಷ್ಟು ಸೀಟ್ ಗೆದ್ದಿದ್ದೀವಿ ಅಂತೇಳಿ ಅವರು NDA ಪಕ್ಷದಲ್ಲಿ ಇದ್ದು ಇನ್ನೂ ಮಿತ್ರ ಪಕ್ಷಗಳು ಇರೋಂಥ ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳನ್ನ ಸೆಳ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಂತೋಷ ತಂದಿದೆ. ಇವತ್ತು ಚಿಂತಾಮಣಿ ಜನತೆಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಎಲ್ಲರೂ ಮುಂದೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಚಿಂತಾಮಣಿ ಅಭಿವೃದ್ಧಿ, ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ನಾವು ರೆಡ್ಡಿ ಕೃಷ್ಣಣ್ಣವರು ಇತರೆ ಎಲ್ಲ ನಾಯಕರು, ಲೀಡರ್ಗಳನ್ನ ಜೊತೆಯಲ್ಲಿ ತಗೊಂಡು ಎಲ್ಲ ಚುನಾವಣೆಗಳನ್ನು ಎದುರಿಸ್ತೀವಿ ಒಗ್ಗಟ್ಟಾಗಿ.